The speed time graph for a car is shown in figure. Find how far does the car travel in the first 4 seconds. Shade the area on the graph that represents the distance traveled by the car during the period. What part of the graph represents uniform motion of the car? So ಮೊದಲನೇದಾಗಿ, how do we find this? Till 4 seconds ಅಂತ ಹೇಳಿದ್ರೆ this is till 4 seconds. So S, that is the distance traveled by the car for the first 4 seconds, is area under the graph. This will give distance traveled by the car in the first 4 seconds. So area under which graph? Area under this graph. ನೋಡಿ ಇಲ್ಲಿ ಈ ಏರಿಯಾ ಕಂಡುಹಿಡಿತು ಅಂತ ಹೇಳಿದ್ರೆ that will give us the distance traveled by the car in the first 4 seconds. ಈ ಏರಿಯಾ ಹೇಗೆ ಕಂಡುಹಿಡಿಯೋದು? ಏರಿಯಾ ಆಫ್ ಒ ಎ ಬಿ ಸಿ ಒ ಹೇಗೆ ಕಂಡುಹಿಡಿಯೋದು? ಸೊ ದಿಸ್ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಒ ಎ ಬಿ ಸಿ ಒ. Area of OABCO is nothing but area of combination of two structures. Area of triangle OAB plus area of OBCO. Next, area of triangle OAB. ಅದನ್ನು ಕಂಡಿಯನ್ನ ಡೈರೆಕ್ಟಾಗಿ ಕಂಡುಹಿಡಿಬೋದು. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ is 4 units and height is 6 units. This is 12 meters. Next, area represented by OBCO. This would be equal to counting number of squares. Alva, yakant ಹೇಳಿದ್ರೆ there is no other method. This is not a semicircle. ಏನು ಕೊಟ್ಟು ಸೆಮಿಸರ್ಕಲ್ ಅಂತೂ ಅಲ್ಲ, ಯಾಕಂತ ಹೇಳಿದ್ರೆ this is 4 and this is 6. ಸೊ ಎಲ್ಲ ಸ್ವಲ್ಪ ವಿಚಿತ್ರವಾಗಿದೆ. ಸೊ ವಿ ಆರ್ ನಾಟ್ ಏಬಲ್ ಟು ಡೂ ದ್ಯಾಟ್. ಸೊ ವಿಲ್ ಕೌಂಟ್ ದ ನಂಬರ್ ಆಫ್ ಸ್ಕ್ವೇರ್ಸ್, ಫುಲ್ ಸ್ಕ್ವೇರ್ಸು, ಹಾಫ್ ಸ್ಕ್ವೇರ್ಸು ಮತ್ತು ಕ್ವಾರ್ಟರ್ ಸ್ಕ್ವೇರ್ಸು, ಅದನ್ನೆಲ್ಲ ಕಂಡುಹಿಡಿದು ಆ್ಯಡ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕಾಗುತ್ತೆ. ಆದರೆ ಇದರಲ್ಲಿ ಮತ್ತೊಂದು ತೊಂದರೆ, ಈಚ್ ಸ್ಕ್ವೇರ್ ಡಸ್ ನಾಟ್ ರೆಪ್ರೆಸೆಂಟ್ 1 meter. ಸೊ ವಿ ನೀಡ್ ಟು ಫಿಗರ್ ಔಟ್ ಡಿಸ್ಟೆನ್ಸ್ represented by a square. How much distance does a square represent? Distance represented by a square is equal to ಇಲ್ಲಿ ನೋಡಿ, ಇಲ್ಲಿ ಬಿಡ್ಸ್ ಹೇಳ್ತೀನಿ. See, along the length, each of this represents 2 by 1, 2, 3, 4, 5, 2 by 5th of a second, 2 by 5 seconds. And along the height, each of this represents 1, 2, 3, 2 by 3rd of meter per second. ಇಲ್ಲಿಂದ ನಾನು ಇದನ್ನು ಬರಿತಾ ಇದ್ದೀನಿ. So therefore, this would be L into B, that is 2 by 5 into 2 by 5 seconds into 2 by 3 meter per second. ಗೊತ್ತಾಯ್ತಾ ಹುಡುಗರ? ಏನಿಲ್ಲ, ನಾನು ಇಲ್ಲಿ ಪ್ರತಿಯೊಂದು ಡಿವಿಷನ್ ಎಷ್ಟಿದೆ, ಎಷ್ಟು ಉದ್ದ ಇದೆ ಅಂತ ಹೇಳಿ ಕೌಂಟ್ ನೋಡಿಕೊಂಡು ಅದನ್ನು ನಾನು ಮಲ್ಟಿಪ್ಲೈ ಮಾಡ್ತೀನಿ ಅಷ್ಟೇ. ಸೊ ಇದೇನು ಕೊಡುತ್ತೆ ನಮಗೆ? ದಿಸ್ ವಿಲ್ ಗಿವ್ ಅಸ್ 4 by 15. second cancels and this is 4 by 15th of a meter. So each of this represents 4 by 15 of a meter. ಸರಿನಾ? ಇದರಲ್ಲಿ ಇಟ್ ಈಸ್ ಆಲ್ರೆಡಿ ಟೇಕನ್ ಕೇರ್ ಆಫ್. ಗ್ರಾಫೇ ಅದನ್ನು ರೆಡಿ ಮಾಡುತ್ತೆ. ನಾವು ಅದೇ ಥರ ಹೇಳಬೇಕು ಅಂತ ಇದೇ ರೀತಿಯಲ್ಲಿ ನಾವು ಇದನ್ನು ಕಂಡುಹಿಡ್ತಾ ಇರೋದು. ಇಲ್ಲಿ ಸಿನ್ಸ್ ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ ಹಾಫ್ ದ ಲೆಂತ್ ಇಂಟು ಬ್ರೆತ್, ಹಾಫ್ ಆಫ್ ಲೆಂತ್ ಇಂಟು ಬ್ರೆತ್ ಇಸ್ ಏರಿಯಾ ಆಫ್ ಅ ಟ್ರಯಾಂಗಲ್. ಸೊ ಈ ರೀತಿಯಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ, ಇಲ್ಲೂ ಕೂಡ ಅದನ್ನೇ ಮಾಡ್ತಿರೋದು. ಸರಿನಾ? ಇಲ್ಲೇನಾಯಿತು ಅಂತ ಹೇಳಿದ್ರೆ ನಮ್ಗೆ ಸ್ಟ್ರಕ್ಚರ್ ಕ್ಲೀನಾಗಿ ಗೊತ್ತಿತ್ತು, ಹಾಗಾಗಿ ಇಲ್ಲಿ ಡೈರೆಕ್ಟಾಗಿ ಉತ್ತರ ಬಂತು, ಇಲ್ಲೂ ಡೈರೆಕ್ಟಾಗಿ ಉತ್ತರ ಬಂತು. ಯಾಕಂತ ಹೇಳಿದ್ರೆ ಇದರಲ್ಲಿ ಸ್ಟ್ರಕ್ಚರ್ ಕ್ಲಿಯರ್ ಆಗಿದೆ, ಆದರೆ ಇದು ಸ್ಟ್ರಕ್ಚರ್ ಕ್ಲಿಯರ್ ಆಗಿಲ್ಲ. ಸೊ ಅದರಲ್ಲಿ ನಂಬರ್ ಆಫ್ ಸ್ಕ್ವೇರ್ಸ್ ಕೌಂಟ್ ಮಾಡಿಕೊಂಡು ಆ ಸ್ಕ್ವೇರ್ ಜೊತೆಗೆ 4 by 15th ಮಲ್ಟಿಪ್ಲೈ ಮಾಡಿದ್ರೆ ದಟ್ ವಿಲ್ ಗಿವ್ ಅಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರ್
represented by this region. See, ಪ್ರತಿಯೊಂದು ಸ್ಕ್ವೇರನ್ನು ಇಟ್ಸ್ ರೆಪ್ರೆಸೆಂಟಿಂಗ್ 4/15 ಆಫ್ ಅ ಮೀಟರ್. ಇದು ನಿಮ್ಗೆ ಇದು ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ಈಸಿ ಆಗುತ್ತೆ. ಪ್ರತಿಯೊಂದು ಸ್ಕ್ವೇರನ್ನು ಇಲ್ಲಿ ಇಟ್ಸ್ ರೆಪ್ರೆಸೆಂಟಿಂಗ್ 4/15 ರುಪೀಸ್ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಟ್ರಯಾಂಗಲ್ OAB ಅಲ್ಲಿ ಕೌಂಟ್ ಮಾಡಿದ್ರೆ ಯು ವಿಲ್ ಗೆಟ್ 12 ರುಪೀಸ್. ಸರಿನಾ? ಬೇಕಾದ್ರೆ ಕೌಂಟ್ ಮಾಡಿ ನೋಡಿ. ಇಲ್ಲಿ ನಿಮಗೆ 12 ರುಪೀಸ್ ಅಷ್ಟು ಲೆಕ್ಕ ಸಿಗುತ್ತೆ. ಸರಿನಾ? ಇನ್ನು ಮಿಕ್ಕಿದ ಭಾಗ ಇದರಲ್ಲಿ ಎಷ್ಟು ಸ್ಕ್ವೇರ್ ಇದೆ ಅದ್ರ ಜೊತೆ 4/15 ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ ದ ಏರಿಯಾ, ನಾಟ್ ಏರಿಯಾ ಎಕ್ಸಾಕ್ಟ್ಲಿ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ OBCO ಇದು ಸಿಗುತ್ತೆ. ಸರಿನಾ? ಸೊ ಲೆಟ್ಸ್ ಕೌಂಟ್ ದ ಸ್ಕ್ವೇರ್ಸ್. ಅದಕ್ಕೋಸ್ಕರ ಮೊದಲೇ ಶೇಡ್ ಮಾಡಿ ನಾನು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಕೆಲಸ ಅಂತ ಹೇಳಿ. ಹಾಂ, ಸೊ ನಂಬರ್ ಆಫ್ ಸ್ಕ್ವೇರ್ಸ್ ಕಂಡುಹಿಡಿತಾ ಇದ್ದೀವಿ ಇಲ್ಲಿ. ನಂಬರ್ ಆಫ್ ಸ್ಕ್ವೇರ್ಸ್ ಇನ್ OBCO is equal to 1 2 3 4 5 5 whole squares plus 1 2 3 4 5 6 6 3/4 of a square plus 1 2 3 4 5 6 6 half squares plus 1 2 3 4 5 6 7 8 8ish 1/4 of a square. So that would be equal to 5 plus this is 4.5, this is 3 and this is 2, approximately 14.5 squares. Therefore distance represented by OBCO would be equal to 14.5 into 4/15, approximately 14 meter. This and this gets cancelled, ಹಾಗಾಗಿ ಅಪ್ರಾಕ್ಸಿಮೇಟ್ ಅಂತ ಬರಿತೇನೆ. ಇಷ್ಟೊಂದೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ, ದಿಸ್ ಇಸ್ ಗುಡ್ ಎನಫ್. ಮತ್ತಿವಾಗ ಏರಿಯಾ ಅಂಡ್ ಆರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ನೇನು ಅಷ್ಟೇ ಅಲ್ವಾ. S is equal to 4 meter plus 12 meter, this is equal to 16 meter approximately. ಇದೇ ನಿಮ್ಮ ಉತ್ತರ. ಸರಿನಾ? ಇಲ್ಲಿ ನೀವು ಮುಖ್ಯವಾಗಿ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಕ್ವೇರು ಎಷ್ಟು ಡಿಸ್ಟೆನ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಬೇಕು. ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಎರಡನೇ ಭಾಗ ಸುಲಭ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಇದು ಕಷ್ಟ. ಶೇಡ್ ದ ರೀಜನ್ ಮೊದಲೇ ಶೇಡ್ ಮಾಡಿದ್ದೀನಿ, ಇದೆ ಅಷ್ಟೇನೇನಿಲ್ಲ. ವಿಚ್ ಪಾರ್ಟ್ ಆಫ್ ದ ಗ್ರಾಫ್ ರೆಪ್ರೆಸೆಂಟ್ಸ್ ದ ಯೂನಿಫಾರ್ಮ್ ಮೋಷನ್ ಆಫ್ ದ ಕಾರ್? Uniform motion of a car is represented by a line which is parallel to x-axis around illinda from 6 to 10th. From 6 onwards the car is traveling in a uniform motion. ಇದೆಲ್ಲ ನಾನು ಗ್ರಾಫಲ್ಲಿ ಹೇಳ್ಕೊಟ್ಟಿದ್ದೀನಿ ಚೆನ್ನಾಗಿ. ಪಾಯಿಂಟ್ ಬಿ, ಫ್ರಮ್ 6th second the graph is traveling in an uniform motion. ಇದೇ ನಿಮ್ಮ ಉತ್ತರ. ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇದರಲ್ಲಿ ಒಂದು ಸ್ಕ್ವೇರ್ ಎಷ್ಟು ಏರಿಯಾ ರೆಪ್ರೆಸೆಂಟ್ ಮಾಡುತ್ತೆ? 1 ಸ್ಕ್ವೇರ್ 1 ಮೀಟರ್ ಸ್ಕ್ವೇರ್ ಇಲ್ಲ ಏನೋ ಒಂದು ಜನರಲಿ. ಆದರೆ ಇಲ್ಲಿ ಲೆಂತ್ ಆ್ಯಂಡ್ ಬ್ರೆತ್ ದೇ ಆರ್ ಆಫ್ ಡಿಫ್ರೆಂಟ್ ಯೂನಿಟ್ಸ್ ಆ್ಯಂಡ್ ಆಫ್ ಡಿಫ್ರೆಂಟ್ ಮೆಜರ್ಮೆಂಟ್. ಲೆಂತು ಇಟ್ಸ್ 2/5 ಆಫ್ ಅ ಸೆಕೆಂಡ್ ಆ್ಯಂಡ್ ಬ್ರೆತ್ ಇಸ್ 2/3 ಆಫ್ ಅ ಮೀಟರ್ ಪರ್ ಸೆಕೆಂಡ್. ಸೊ ಈಚ್ ಸ್ಕ್ವೇರ್ ಆಸ್ ಅ ಹೋಲ್ ರೆಪ್ರೆಸೆಂಟ್ಸ್ 14/4/15th ಆಫ್ ಅ ಮೀಟರ್. ಇದೊಂದು ಅರ್ಥ ಮಾಡ್ಕೊಳ್ಳಿ, ಇನ್ನು ಮಿಕ್ಕಿದೆಲ್ಲ ಏನು ಕಷ್ಟ ಇಲ್ಲ. ನಿಮ್ಗೆ ಈ ಥರ ಗ್ರಾಫ್ ಬಂದಿಲ್ಲ, ಟ್ರಯಾಂಗಲ್ಲು ಸ್ಕ್ವೇರು ಆ ಥರ ಬಂತು ಅಂತ ಹೇಳಿದ್ರೆ ನೀವು ಏನು ತಲೆ ಕೆಡ್ಸ್ಕೊಳಂಗಿಲ್ಲ, ಇದು ಸ್ಕೇಲ್ಗಿಲ್ಲ ಏನೇನು ನೋಡೋಂಗಿಲ್ಲ, ಯೂನಿಟ್ಸ್ ನೋಡೋಂಗಿಲ್ಲ, ಆರಾಮಾಗಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕೇಲ್ ಫ್ಯಾಕ್ಟರ್ಸ್ ನೋಡಲೇಬೇಕು. ಸರಿನಾ? ಇವಾಗ ಪಾಸ್ ಮಾಡಿಕೊಂಡು ಉತ್ತರ ನೋಡ್ಕೊಳ್ಳಿ.
ದ ಕಾರ್ ಈಸ್ ಟ್ರಾವೆಲಿಂಗ್ ಇನ್ ಅ ಯೂನಿಫಾರ್ಮ್ ಮೋಷನ್.